ಗೈಸ್ ಮೇಲ್ಗಡೆ ಬಂದಿದೆ ವಾಶ್ರೂಮ್ ಹೋಗಕ್ಕೆ ಅರ್ಜೆಂಟ್ ಆಗಿ ಹೋಗ್ಬಿಟ್ಟಿತ್ತು. ಸೀಮಕ್ಕ, ಹಾಯ್ ಅಕ್ಕ. ಸ್ಯಾಮ್ ಸಮೀರ್ ಬ್ರೋ ಅವ್ರದ್ದು ಸಿಸ್ಟರ್. ಅಕ್ಕ ಆರಾಮಿದ್ದೀರಲ್ಲ? ಮನೇಲಿ ಸ್ಯಾಮ್ ಬ್ರೋ, ಸಾಯಿಲ್. ಸೊ ಹೇ ಗೈಸ್, ವಾಟ್ಸಪ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರೂ ಹೆಂಗಿದ್ದೀರಾ? ನಾನಂತೂ ಬಿಂದಾಸ್ ಆಗಿದ್ದೀನಿ. ಇವತ್ತಿನ ಬ್ಲಾಗ್ ಕೂಡ ನೈಟ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಲಾಸ್ಟ್ ಬ್ಲಾಗಲ್ಲಿ ನೋಡ್ದಂಗೆ ಬ್ಯಾಂಗ್ಳೂರಿಗೆ ಬಂದಿದ್ದು. ಸೊ ಹಂಗೆ ಇವತ್ತು ಈ ನೈಟ್ ಡಾಮಿನೋಸ್ಗೆ ಪಿಜ್ಜಾ ತಿನ್ನುವಂತ ಬಂದಿದ್ದೀವಿ. ನಮ್ಮ ಜೊತೆ ಭಾವ ಇದ್ದಾರೆ, ದೀಪಕ್ ಇದ್ದಾರೆ, ಹಾಯ್ ಅಕ್ಕ. ಆ್ಯಂಡ್ ಇವರು ಭವ್ಯಕ್ ಅಂತ. ಅಕ್ಕ ಬ್ಲಾಗಲ್ಲಿ ಏನಾದ್ರು ಮಾತಾಡೋಕೆ ಇಷ್ಟಪಡ್ತೀರಾ? ಎಂಜಾಯ್ ಪಿಜ್ಜಾ. ಆ್ಯಂಡ್ ನಮ್ಮ ಜಿಯಾ ನೋಡಿ ಇಲ್ಲಿ ಐಸ್ ಕ್ರೀಮ್ ತಿಂತಿದ್ದಾಳೆ. ಆ್ಯಂಡ್ ಇಲ್ಲಿ ಕಿಶೋರ್ ಅಣ್ಣ ಇದ್ದಾರೆ. ಅಣ್ಣ ಹಾಯ್. ನನ್ನ ಪಿಜ್ಜಾ ಆರ್ಡರ್ ಮಾಡ್ತಾ ಇದ್ದಾರೆ. ಸೊ ಲೆಟ್ಸ್ ಹ್ಯಾವ್ ದ ಪಿಜ್ಜಾ. ಗೈಸ್, ನಮ್ಮ ಪಿಜ್ಜಾ ಬಂದಿದೆ. ಬಿಗ್ 6-in-1 ಪಿಜ್ಜಾ. ಯಸ್, ನೋಡಿ ತರೋ ಪಿಜ್ಜಾ ಹೆಂಗಿದೆ? ಜಸ್ಟ್ ಪಿಜ್ಜಾ ತಿಂದು ಡಾಮಿನೋಸಿಂದ ಹೊರಗಡೆ ಹೋಯ್ತಾ ಇದ್ದೀವಿ. ಸೊ ಅವರೆಲ್ಲ ಕಾರ್ ಹತ್ರ ಹೋದ್ರು. ಲೆಟ್ಸ್ ಗೋ ಸೀದಾ ಮನೆಗೆ. ಓಕೆ ಗೈಸ್, ಕಿಶೋರ್ ಅಣ್ಣನವರ ಮನೆ ಬರೋಷ್ಟರಲ್ಲಿ 10 o'clock ಆಯಿತು. ಅಲ್ಲಿಂದೆಲ್ಲ ಹೊರಟು ಡಾಮಿನೋಸಿಂದ ಬಂದು. ಸೊ ನಾವು ಬೆಳಿಗ್ಗೆ ಎಲ್ಲಿಗೆ ಹೋಗಿದ್ದಪ್ಪ ಅಂದರೆ RR ನಗರದಲ್ಲಿ ನಮ್ಮ ಒಬ್ಬರು ಮಾಮ ಇದ್ದರು, ಅವ್ರ ಮನೆಗೆ ಹೋಗಿದ್ದು. ಸೊ ಹಂಗೆ ಅಲ್ಲೆಲ್ಲ ಹೋಗಿ ಬರೋಷ್ಟರಲ್ಲಿ 10 ಆಗಿಬಿಟ್ಟಿದೆ. ಸೊ ಅಲ್ಲಿ ಡಾಮಿನೋಸಲ್ಲಿ ಹೋಗಿ ಬರೋಷ್ಟರಲ್ಲಿ ಇವತ್ತಿನ ಬ್ಲಾಗ್ ಇಷ್ಟೇ. ಈ ಬ್ಲಾಗ್ನ ಬೆಳಿಗ್ಗೆ ಕಂಟಿನ್ಯೂ ಮಾಡುವ. ಆ್ಯಂಡ್ ಮನೆ 2nd ಫ್ಲೋರಲ್ಲಿದ್ದೀನಿ. ಓಕೆ ಗೈಸ್, ನಾಳೆ ಬೇರೆ ಇನ್ನೊಂದು ಕಡೆ ಹೋಗಿದ್ದೆ. ಬ್ಲಾಗ್ನ ಲೆಟ್ಸ್ ಕಂಟಿನ್ಯೂ ಮಾರ್ನಿಂಗ್. ವಿ ವಿಲ್ ಗೆಟ್ ಅಪ್ ಮಾರ್ನಿಂಗ್ ಆ್ಯಂಡ್ ಕಂಟಿನ್ಯೂ ದ ಬ್ಲಾಗ್. ಗುಡ್ ನೈಟ್ ಗೈಸ್. ಓಕೆ, ಗುಡ್ ಮಾರ್ನಿಂಗ್ ಗೈಸ್. ಸೊ ಬೆಳಿಗ್ಗೆ ರೆಡಿಯಾಗಿ ಹೊರಟಿದ್ದೀನಿ. ನಮ್ಮ ಪಯಣ ಎಲ್ಲಿಗೆ ಅಂತ ಗೊತ್ತಾಗುತ್ತೆ. ಆ್ಯಂಡ್ ಗುಡ್ ಮಾರ್ನಿಂಗ್ ನನಗೆ, ಯಾಕಂದರೆ ಇವಾಗ ಬೆಳಿಗ್ಗೆ ಇದು ಪೋಸ್ಟ್ ಆಗೋಗ ನೈಟ್ ಆಗುತ್ತಾ ಇಲ್ವಾ ನನಗೆ ಗೊತ್ತಿಲ್ಲ. ಈವ್ನಿಂಗ್ ಆಗಿಬಿಡ್ಬೋದು. ಸೊ ಟೇಕ್ ಇಟ್ ಈಸಿ. ಆ್ಯಂಡ್ ಇವಾಗ ನಾವು ಎಲ್ಲಿಗೆ ಹೋಗ್ತೀವಿ ಅಂತ ತೋರಿಸ್ತೀವಿ. ಆ್ಯಂಡ್ ಇದೆ ಇವತ್ತಿನ ನನ್ನ ಔಟ್ಫಿಟ್. ಸೊ ಲೆಟ್ಸ್ ಸಿ ದ ಟುಡೇಸ್ ಬ್ಲಾಗ್. ಆ್ಯಂಡ್ ಗೈಸ್, ಬೆಳಿಗ್ಗೆ ನಮ್ಮ ಭವ್ಯಕ್ಕೆ ಬಂದರು ನೋಡಿ. ಅಕ್ಕ ಗುಡ್ ಮಾರ್ನಿಂಗ್. ಆ್ಯಂಡ್ ಇವತ್ತು ಭವ್ಯಕ್ಕೆ ಬರ್ತಾ ಇಲ್ಲ ನಮ್ಮ ಜೊತೆ, ಅವರಿಗೆ ವರ್ಕ್ ಇದೆ. ಇದೇ ನೋಡಿ, ನಿನ್ನೆ ನಾವು ನೈಟ್ ಮಲ್ಕೊಂಡ ರೂಮು. ಇಲ್ಲೇ ಇವಾಗ ಬೆಳಿಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು. ಸೊ ಇಲ್ಲಿ ನಾನು ಮತ್ತು ಭಾವ ಮಲಗಿದ್ದು. ರೂಮ್ ಚೆನ್ನಾಗಿದ್ದಲ್ಲ. ಅವರು ಅಕ್ಕ ಆ ಕಡೆ ಇದ್ದಾರೆ, ದೀಪಕ್ಕ. ಗೈಸ್, ಇವಾಗ ನಾವು ದೀಪಕ್ಕನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀವಿ. ಅಕ್ಕ ಯಾವ ಏರಿಯಲ್ಲಿ ಬರುತ್ತೆ? ಯಲಹಂಕ ಕಡೆ. ಸೊ ಈಗ ಕ್ಯಾಬ್ ಬುಕ್ ಮಾಡಿದ್ದೀವಿ. ಹಂಗೆ ರೋಡ್ ಕ್ರಾಸ್ ಮನೆಯಿಂದ ಸ್ವಲ್ಪ ಮುಂದ್ಗಡೆ ಬರ್ತಾ ಇದ್ದೀವಿ. ಸೊ ಭಾವ ಮತ್ತು ಜಿಯಾ ಮುಂದೆ ಹೋಗ್ತಿದ್ದಾರೆ ನೋಡಿ. ಸೀದಾ ಕ್ಯಾಬ್ ಹತ್ತುವ. ಗೈಸ್, ಕ್ಯಾಬ್ ಬಂತು. ಲೆಟ್ಸ್ ಗೋ. ಗೈಸ್, ಇಲ್ಲಿಂದ ಯಲಹಂಕ ಹೋಗೋಕ್ಕೆ ಆಲ್ಮೋಸ್ಟ್ 50 minutes ಬೇಕು ಕ್ಯಾಬಲ್ಲಿ. ಸೊ ನಮ್ಮ ಪಯಣ ಸೀದಾ ಆ ಕಡೆಗೆ ನೋಡಿ. ಗೈಸ್, ಫೈನಲಿ ಡೆಸ್ಟಿನೇಷನ್ ಅರೈವ್ಡ್. ಹೋಗ್ತಾ ಇದ್ದೀವಿ. ಕ್ಯಾಬಲ್ಲಿ ಬ್ಯಾಕಲ್ಲಿದೆ. ಲೆಟ್ಸ್ ಗೋ. ಗೈಸ್, ದೀಪಕ್ಕನ ಫ್ರೆಂಡ್ ಅವ್ರದ್ದು ಮನೆ ಒಳಗೆ ಬಂದು ಕೂತಿದ್ದೀವಿ. ಅಕ್ಕ ದೀಪಕ್ ಆ ಕಡೆದ್ರು, ಭಾವ ಇಲ್ಲಿ ಜಿಯನ್ ಜೊತೆ ಕೂತಿದ್ದಾರೆ. ಸೊ ಗೈಸ್, ನಾವು ದೀಪಕ್ಕನವರ ಫ್ರೆಂಡ್ ಮನೆಗೆ ಬಂದಿದ್ದೀವಲ್ಲ. ಸೊ ಇವರೇ ಜೈಶ್ರೇಕ್ ಅಂತ. ಅಕ್ಕ ಹಾಯ್, ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವರು ದೀಪಕ್ಕಂದು ಓಲ್ಡ್ ಆಫೀಸ್ದು ಫ್ರೆಂಡ್ ಅಲ್ಲ. ಸೊ ಆ್ಯಂಡ್ ನಿಮಗೆ ಇನ್ನೊಬ್ಬರನ್ನ ತೋರಿಸ್ತೀನಿ. ಸೀಮಕ್ಕ, ಹಾಯ್ ಅಕ್ಕ. ಇವ್ರನ್ನ ಯಾರಿಗೆ ಗೊತ್ತಿಲ್ಲ ಹೇಳಿ, ನಮ್ಮ ಸ್ಯಾಮ್ ಸಮೀರ್ ಬ್ರೋ ಅವ್ರದ್ದು ಸಿಸ್ಟರ್. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಅಕ್ಕ ಆರಾಮಿದ್ದೀರಲ್ಲ? ಮನೇಲಿ ಸ್ಯಾಮ್ ಬ್ರೋ, ಸಾಯಿಲ್ ಬ್ರೋ, ಆಂಟಿ ಅಂಕಲ್ ಎಲ್ಲ ಆರಾಮಿದಾರಲ್ಲ? ನೀವು ಬೆಂಗಳೂರಿಗೆ ಬಂದಿದ್ದು? ಇಲ್ಲ, ನಾನು ಸುಮಾರು ಸಲ ಬಂದಿದ್ದೀನಿ. ಈ ಕಡೆ ಬಂದಿದ್ದು ಫಸ್ಟ್ ಟೈಮ್. ನಿಮ್ಮೂರು ಫುಲ್ ಮಳೆ ಅಲ್ಲ? ನಮ್ಮೂರ್ ಕಡೆ ಮಳೆ, ಈ ಕಡೆನೂ ಮಳೆ ಇತ್ತಲ್ಲ ನೆನ್ನೆ. ಆ್ಯಂಡ್ ನೀವು ಸಹ ದೀಪಕ್ಕೊಂದು ಕಂಪನಿಯಲ್ಲಿ ಫ್ರೆಂಡ್ ಆಗಿದ್ದೀರಾ. ಹೇಗೆ ಫ್ರೆಂಡ್ ಆಗಿ ನೀವು ಪರಿಚಯ? ಇವ್ರ ತ್ರೂನಾ? ಅಂದ್ರೆ ನಾವಿಬ್ರು ಮುಂಚೆಯಿಂದನೂ ಫ್ರೆಂಡ್. ನಾನು ಜೈ, ಅದಾದ್ಮೇಲೆ ಜೈ ಆದ್ಮೇಲೆ ನಾನೇ ಒಂದೇ ಕಂಪ್ನಿಗೆ ಜಾಯ್ನ್ ಆದ್ಮೇಲೆ ಅವಾಗ ಇವ್ರು ಪರಿಚಯ ಆಗಿದ್ದು. ಜೈಗೂ ಅದೇ ಕಂಪ್ನಿಲೇ ಪರಿಚಯ ಆಗಿದ್ದು. ಕಂಪ್ನಿ ಹೆಸರು ನಾವು ರಿವೀಲ್ ಮಾಡಕ್ ಹೋಗಲ್ಲ. ಓಕೆ, ಅದಕ್ಕೆ ರಿವೀಲ್ ಮಾಡಕ್ ಹೋಗಲ್ಲ ಅಂತ ಇದೀವಿ. ಬಟ್ ಕಂಪ್ನಿ ಹೋಗಿದೆ, ಫ್ರೆಂಡ್ಶಿಪ್ ಹಂಗೆ ಮೇಂಟೈನ್ ಆಗ್ತಿದೆ. ಓಕೆ, ಥ್ಯಾಂಕ್ ಯು.
ಅವಳು ರಮ್ಯಾ ಅಂತ ಅವಳು ನನ್ನ ಫ್ರೆಂಡ್. ಹಾಯ್, ಚೆನ್ನಾಗಿದ್ದೀರಾ? ಇವಳು ರಮ್ಯಾ ಅಂತ ಇವಳು ನನ್ನ ಫ್ರೆಂಡ್. ನೀವೆಲ್ಲ ಕಾಲೇಜ್ ಫ್ರೆಂಡ್? ಅದು ಅವರಿಬ್ರು ಮಕ್ಕಳು. ಹಾಯ್, ಹಲೋ. ಸೆಕೆಂಡ್ ಸ್ಟ್ಯಾಂಡರ್ಡ್. ಇಬ್ರು ಹೈಟ್ ಡಿಫರೆನ್ಸ್ ಇಲ್ಲ. ಬನ್ನಿ ಇಬ್ರು ಹೈಟ್ ಡಿಫರೆನ್ಸ್ ಇಲ್ಲ. ಇವರಿಬ್ರು ಸಿಸ್ಟರ್ಸಾ? ಸೇಮ್ ಹೈಟ್. ಇದು ನಮ್ಮ ಜಿಯಾ. ಗೈಸ್, ಎಲ್ಲರೂ ಮನೆಗೆ ಹೊರಟಿವಾಗ ಸೊ ಅವ್ರ ಮನೆ ಹೊರಗಡೆ ನಿಂತಿದ್ದೀವಿ. ಸೊ ದೀಪಕ್ಕನವರೆಲ್ಲ ಆ ಕಡೆ ಇದ್ದಾರೆ ನೋಡಿ. ಬಾವ ಈ ಕಡೆ, ಇಲ್ಲೇ ಅವ್ರ ಮನೆ ಇದ್ದಿದ್ದು. ಗೈಸ್, ಕ್ಯಾಬ್ ಬುಕ್ ಮಾಡಿದ್ದು, ಪುನಃ ಬಂದಿದೆ ಕ್ಯಾಬು. ಈ ಕಡೆ ನೋಡಿ. ಲೆಟ್ಸ್ ಗೋ. ವೆಹಿಕಲ್ ಬರ್ತಿದ್ದಾರೆ. ಬಾಯ್ ಬಾಯ್ ಗೈಸ್, ಗೋಯಿಂಗ್ ಇನ್ ಅ ಕ್ಯಾಬ್ ಪುನಃ. ಗಾಯ್ಸ್, ಬೆಳಿಗ್ಗೆಯಿಂದ ಸುತ್ತದೇ ಆಯಿತು. ಈಗ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಎಲ್ಲಿಗೆ ಅಂತ ನಮ್ಮ ದೀಪಕ್ ಹೇಳ್ತಾರೆ. ಅಕ್ಕ, ಎಲ್ಲಿಗೆ? ಒರೇನ್ ಮಾಲ್. ಈಗ ನಾವು ಒರೇನ್ ಮಾಲ್ಗೆ ಹೋಗ್ತಾ ಇದ್ದೀವಿ. ಸೊ ಲೆಟ್ಸ್ ಗೋ. ಅಗೇನ್ ಕ್ಯಾಬ್ ಬುಕ್ ಮಾಡಿ ವಿ ಆರ್ ಗೋಯಿಂಗ್. ಗೈಸ್, ಒರೇನ್ ಮಾಲ್ ರೀಚ್ ಆದೋ. ಇದು ರೀಚ್ ಆಗೋಷ್ಟರಲ್ಲಿ ಕತ್ಲಾಗೋಗ್ಬಿಟ್ಟಿದೆ. ಸೊ ಬನ್ನಿ ಒಳಗೆ ಹೋಗೋಣ. ನಮ್ಮದು ಇನ್ನೊಬ್ರೊಬ್ರು ಅಕ್ಕ ಬರೋಕ್ಕಿದ್ದಾರೆ. ಸೊ ಅವ್ರು ಇಲ್ಲಿಗೆ ಬರೋಕ್ಕೆ ಹೇಳಿದ್ರ. ನಮಗೆ ಈ ಕಡೆ ಬಂದು ಲೆಟ್ಸ್ ಗೋ. ಒರೇನ್ ಮಾಲ್ ಎಂಟ್ರಿಗೆ ಬಂದಿದ್ದೀವಿ. ಗೈಸ್, ವಿ ಆರ್ ಇನ್ ಸೈಡ್ ಒರೇನ್ ಮಾಲ್. ಎಲ್ಲ ಲೈಟಿಂಗ್ ಆಗ್ಬಿಟ್ಟಿದೆ. ಬನ್ನಿ ಹೋಗೋಣ. ಈಗ ಎಂಟ್ರಿ ಕೊಟ್ಟು ಬರ್ತಾಯಿದ್ದೀವಿ ಒಳಗಡೆ. ನನಗೆ ಫಸ್ಟ್ ವಾಶ್ರೂಮ್ ಹೋಗ್ಬೇಕು. ಇಲ್ಲಿ ಹುಡ್ಕಾಡ್ತಾ ಇದ್ದೀನಿ, ಆ ಕಡೆಯಲ್ಲಿ ಇರಬೇಕು ನಾವು. ಅಕ್ಕನವ್ರು ಬಂದು ಇಲ್ಲಿ ಕೂತಿದ್ದಾರೆ ನೋಡಿ. ಗೈಸ್, ಮೇಲ್ಗಡೆ ಬಂದಿದ್ದೆ ವಾಶ್ರೂಮ್ಗೆ ಹೋಗೋಕ್ಕೆ. ಅರ್ಜೆಂಟಾಗಿ ಹೋಗ್ಬಿಟ್ಟಿದ್ದು. ನನಗೆ ಫಸ್ಟ್ ಸೀದಾ ವಾಶ್ರೂಮಿಗೆ ಬಂದು. ಸೊ ಅಕ್ಕ ಇನ್ನೂ ಬಂದಿಲ್ಲ. ಇನ್ನೊಬ್ರು ಅಕ್ಕ ಬರೋಕ್ಕಿದ್ದಾರೆ. ದೀಪಕ್ ಕೆಳಗೆ ವೇಟಿಂಗ್. ಸೊ ಲೆಟ್ಸ್ ಗೋ. ಗೈಸ್, ಅಕ್ಕ ಇವಾಗ ಬಂದರು. ಅಕ್ಕ ಹಾಯ್. ಗೈಸ್, ಅಕ್ಕನವ್ರು ಸ್ವಲ್ಪ ಶಾಪಿಂಗ್ ಮಾಡೋಕ್ಕೆ ಆ ಕಡೆ ಹೋದರು. ಈ ಕಡೆ ಬಟ್ಟೆ ನೋಡ್ತಾ ಇದ್ದಾರೆ. ನಾನು ಹಂಗೆ ಸುಮ್ಮನೆ ಬಂದೆ. ಬಟ್ಟೆ ಗಿಟ್ಟೆ ಅಂತ ತೆಗಿಯಂಗಿಲ್ಲ. ಗೈಸ್, ಬಟ್ಟೆಗಳು ಜಿಗಿಜಿಗಾಗಿದೆ. ಬಟ್ಟೆ ಜಿಗಿದ್ರೆ ಸಾಲದು, ಜೋಬಲ್ಲಿ ದುಡ್ಡು ಜಿಗಿಜಿಗಿ ಇರಬೇಕು. ಚೆನ್ನಾಗಿದೆ ಲೈನ್. ಇವರು ಈ ಕಡೆ ಜಿಯನಿಗೆ ಬಟ್ಟೆ ತೆಗಿತಿದ್ದಾರೆ. ಓಕೆ ಗೈಸ್, ಇವತ್ತಿನ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಯಾಕಂದರೆ ಇಲ್ಲಿಂದ ಹೋಗುವಾಗ ಲೇಟ್ ಆಗುತ್ತೆ. ಯಾಕಂದರೆ ಅಲ್ಲಿ ಇನ್ನೂ ಬಿಲ್ಲಿಂಗ್ ನಡೀತಿದೆ. ನಿನ್ನೆ ಮನೆಗೆ ಹೋಗಿದ್ದು ನೋಡಿದ್ದೀರಾ. ಇನ್ನೇನು ಪುನಃ ಅದನ್ನೇ ಏನು ತೋರಿಸೋದು. ಓಕೆ, ಲೆಟ್ಸ್ ಎಂಡ್ ದ ಬ್ಲಾಗ್ ಆ್ಯಂಡ್ ಬಾಯ್ ಬಾಯ್.